ಈ ದಿನ ನಮ್ಮ ತಿರುವನಹಳ್ಳಿ ಗ್ರಾಮಕ್ಕೆ ಒಂದು ಸುದಿನ ಅಂತ ಹೇಳ್ಬೋದು. ಯಾಕಂತಂದ್ರೆ ಸುಮಾರು ವರ್ಷಗಳಿಂದ ಅಂದ್ರೆ ನಾಗರಾಜನ್ ಏನು ತಪ್ಪಿಲ್ಲ, ನಾಗರಾಜನ ಸುಮಾರು ಸಲ ಹೇಳಿದ್ರಂತೆ ನಮ್ಮ ಮಂಜಣ್ಣನಿಗೆ ಡೈರಿ ಮಾಡ್ಕೊಂತ ಬಿಟ್ಟು ಅವರೇ ಹಿಂದೆ ಮುಂದೆ ತಿಳಿದು ಈಗ ಮತ್ತೆ ನಮ್ಮ ಶಾಸಕರು ನಮ್ಮ ನಾಗರಾಜಣ್ಣವರ ಒಂದು ಆದೇಶದ ಮೇರೆಗೆ ಇವತ್ತು ದಿನ ಇಲ್ಲಿ ಡೈರಿಯನ್ನು ಒಂದು ಹೊಸ ಡೈರಿಯನ್ನು ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಶಾಸಕರಾದಂಥ ನಮ್ಮ ಸಮೃದ್ಧಿ ಮಂಜಣ್ಣವರೇ, ನಮ್ಮ ಪಕ್ಷದ ಅಧ್ಯಕ್ಷರು ಕೋಮಲ್ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಕನ್ನಡ ನಾಗರಾಜಣ್ಣವರೇ, ನಮ್ಮ ರಘುಪತ್ ರೆಡ್ಡಿ ಅವರೇ, ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ಡಾಕ್ಟರ್ ಪ್ರಕಾಶಣ್ಣವರೇ, ನಮ್ಮ ಮುನ್ಶ್ಯಾಮಗೌಡ್ರೆ, NR ಸತ್ಯಣ್ಣವರೇ, ಅದೇ ರೀತಿ ನಮ್ಮ ಅವಣಿ ಮೇಡಮ್ ಅವರೇ, ಮತ್ತೆ ನಮ್ಮ ಗೊಲ್ಲಳ್ಳಿ ಪ್ರಭಾಕರನ್ ಅವರೇ, ನಮ್ಮ DVR ರಘು ಅವರೇ, ಇನ್ನು ನಮ್ಮ ಹಿಂದೆ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಈ ಭಾಗದ ಅಧ್ಯಕ್ಷರೆಲ್ಲರೂ ಇದ್ದಾರೆ, ನಾಯಕರೆಲ್ಲರೂ ಇದ್ದಾರೆ. ಮುಖ್ಯವಾಗಿ ಇವತ್ತಿನ ಹೇಳ್ಬೇಕಂದ್ರೆ ನಮ್ಮ P&A ಸೆಕ್ಷನ್ ವ್ಯವಸ್ಥಾಪಕರಾಗಿರ್ತಕ್ಕಂಥ ನಮ್ಮ ಚೇತನ್ ಸಾಹೇಬ್ರೆ, ಅದೇ ರೀತಿ ನಮ್ಮ DM ಅವರೇ, ಈ ಭಾಗದ ಎಲ್ಲ EOs ಬಂದಿದ್ದಾರೆ. ಎಲ್ರಿಗೂ ಈ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತ ಮಿತ್ರರೇ ಹಾಗೂ ಈ ಊರಿನ ಹಿರಿಯರೇ, ತಾಯಂದ್ರೆ, ಅಕ್ಕಂದ್ರೆ, ಈಗಾಗಲೇ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಹೇಳಿದ್ದಾರೆ, ನಾವು ಮೊಟ್ಟ ಮೊದಲಿಗೆ ನಮ್ಮ ಮಂಜಣ್ಣ ಹೇಗೆ ಅಂತಂದ್ರೆ ನಮ್ಮ ಆಲಂಗೂರು ಶ್ರೀಣ್ಣವ್ರು ಇದ್ದಾಗ ನಾವಲ್ಲಿ ಸೇರ್ತಾ ಇದ್ವಿ. ಸುಮಾರು ವರ್ಷಗಳ ಒಂದು ಸುದೀರ್ಘ ಒಂದು ಪಯಣದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರ್ತಾ ಇದ್ದೀವಿ. ಅಲ್ಲಿ ಆ ಒಂದು ನಿಟ್ಟಿನಲ್ಲಿ ಬಂದು ಕೇಳಿದಾಗ ನಾಗರಾಜನವರು ಸುಮಾರು ಸಲ ಹೇಳಿದ್ರು, ಆದರೆ ಕಾರಣಾಂತರಗಳಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ, ದಯವಿಟ್ಟು ಇದನ್ನ ವ್ಯವಸ್ಥೆ ಮಾಡಬೇಕು ಅಂತಂದ್ರೆ ಅಯ್ಯ ನೀನು ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಹೊಸದಾಗಿ ನಮ್ಮ ಹಾಲು ಶೇಖರಣೆ ಮಾಡುವಂತ ಕೆಲಸ ಮಾಡಿದ್ವಿ. ಮೊದಲು ಸಬ್ ಪಾಯಿಂಟ್ ದಿನ ನಾನು ನಮ್ಮ ಶ್ರೀನಿವಾಸ ರೆಡ್ಡಿ ಇಬ್ರು ಬಂದಿದ್ದೆ. ಇವತ್ತು ದಿನ ನಾನು ಹೇಳೋದೆ, ಅವತ್ತು ಒಂದು 3 ತಿಂಗಳಲ್ಲಿ ನಾನು ಹೊಸ ಡೈರಿಯನ್ನು ಮಾಡ್ಕೊಡ್ತೀನಿ. ನಾನು 3 ತಿಂಗಳು ಮೋಸ್ಟ್ಲಿ 3 ತಿಂಗಳಲ್ಲಿ ಆಗೋಯ್ತಲ್ಲ, 3 ತಿಂಗಳು ಅಷ್ಟೇ ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ. ಅಂದ್ರೆ ಮೊದಲು 3 ವರ್ಷ 4 ವರ್ಷ 5 ವರ್ಷ ಆಗ್ತಾ ಇತ್ತು ಒಂದು ಡೈರಿ ಓಪನ್ ಮಾಡಬೇಕು ಅಂದ್ರೆ. ಬಹುಶಃ ಈಗ 3 ತಿಂಗಳು 6 ತಿಂಗಳೊಳಗೆ ಮಾಡುವಂತ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಬಹುಶಃ ಒಳ್ಳೇದಾಗ್ಲಿ, ಈ ಡೈರಿಯ ಒಂದು ಉನ್ನತ ಮಟ್ಟಕ್ಕೆ ಬರಲಿ. ಈಗಾಗಲೇ 1200 ಲೀಟರ್ ಹಾಕಿರುವಂತ ಒಂದು ಯಥೇಚ್ಛವಾಗಿ ಇಲ್ಲಿ ಹಾಲು, ಯಾಕಂದ್ರೆ ನಮ್ಮ ಚಂದ್ರನವ್ರು ಇದ್ರು ತಾಯ್ದೂರಲ್ಲಿ ಅಧ್ಯಕ್ಷರಾಗಿದ್ರು, ಇದೇ ಊರಿನವರು. ನಮ್ಮ ಚಂದ್ರನವ್ರು ಕಾಣಿಸ್ತಾ ಇಲ್ಲ, ಇದ್ದಾರೆ ಅಧ್ಯಕ್ಷರು. ಪಾಪ ಅವರೆಲ್ಲ ಸಹಕಾರ ಮಾಡಿದ್ರು ನಮಗೆಲ್ಲ. ಮೊನ್ನೆ ಚುನಾವಣೆಯಲ್ಲಿ ಗೆಲ್ಬೇಕಂದ್ರೆ ಅವರೆಲ್ಲರ ಒಂದು ಸಹಕಾರ. ಇವತ್ತಿನ ದಿನ ನಾವು ಇಲ್ಲಿ ಬಂದು ಕುಂತು ನಿಮ್ಮೂರಿಗೆ ಡೈರಿ ಮಾಡಿಕೊಡ್ಬೇಕು ಅಂದ್ರೆ ಅವರೆಲ್ಲರೂ ಒಂದು ಸಹಕಾರದಿಂದ. ಅದೇ ರೀತಿ ಇವತ್ತಿನ ದಿನ ತಾಯ್ಲೂರಿಗೆ ಹೆಚ್ಚು ಹೋಗ್ತಾ ಇದ್ದೀನಿ. ಮಾಲು ಶೇಕಡ 50% ನಿಮ್ಮೂರದೇ ಹೋಗ್ತಾ ಇದ್ದಿದ್ದು ಅಲ್ಲಿಗೆ. ಇದನ್ನು ನೀವು ಇವತ್ತು ನಾವು ಮಾಡಿರೋದು ಮುಖ್ಯ ಅಲ್ಲ, ಇದನ್ನು ನೀವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಮುಂದೆ, ಯಾಕಂದ್ರೆ ರೈತರಿಗೆ ಇದೊಂದೇ ಇರೋದು ಆಧಾರ. ಇನ್ನೇನು ಮಳೆ ಹೋಯ್ತು, ಪಾಪ ಈ ಕಾಂಗ್ರೆಸ್ ಸರ್ಕಾರ ಬಂದು ಮಳೆನೂ ಹೋಗ್ಬಿಡ್ತು. ತಾಯಂದ್ರೆ ಇದ್ದಾರೆ, 2,000 ಕೊಡ್ತೀವಿ, ಬಸ್ಗಳಲ್ಲಿ ಕಳಿಸ್ತೀವಿ, ಅಲ್ಲಿ ಕಳಿಸ್ತೀವಿ, ಇಲ್ಲಿ ಕಳಿಸ್ತೀವಿ, ಎಲ್ಲರನ್ನು ಮಲಗಿಸ್ಬಿಟ್ಟಿದ್ದಾರೆ. ಯಾರೇನು ಉದ್ಧಾರ ಆಗಿಲ್ಲ. ತಮ್ಗೆಲ್ರಿಗೂ ಗೊತ್ತಿರುತ್ತೆ, ಇಲ್ಲಿರ್ತಕ್ಕಂಥ ಅಕ್ಕ ತಾಯಂದ್ರೆ ಇದ್ದಾರೆ ಸುಮಾರು ಜನ. ಏನಾದ್ರು ಉಪಯೋಗ ಆಗಿದೆಯಾ ಅಕ್ಕ? ಹೇಳ್ರಿ, ಏನಾದ್ರು ಆಗಿದ್ರೆ ಹೇಳ್ರಿ. ಅಲ್ಲಿ ಕೂತ್ಕೊಂಡು ಹಿಂಗ ಅನ್ಬೇಡ್ರಿ, ಇಲ್ಲ ಅಂತ ಹೇಳ್ರಿ. ಏನಾಗಿದೆ ಅಂತಂದ್ರೆ ಈ ನಮ್ಮ ಕರ್ನಾಟಕ ಏನಾಗಿದೆ ಅಂತಂದ್ರೆ ಕಡೆ ಕಾಲ ಅನಿಸ್ತಾ ಇದೆ. ಆದ್ರೆ ನಮಗೂ ಅವ್ರಿಗೂ ಗೊತ್ತಿಲ್ಲ. ಮೋಸ್ಟ್ಲಿ ನೋಡ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಕಡೆ ಕಾಲ ಅನಿಸ್ತಾ ಇದೆ. ತಾವೆಲ್ಲರನ್ನು ಯೋಚನೆ ಮಾಡ್ಬೇಕು. ರೈತರನ್ನ ನಾಯಿಗಳು ನೋಡ್ದಂಗೆ ನೋಡ್ತಾ ಇದಾರೆ. ರೈತರನ್ನ ಆ ಬೀದಿ ನೋಡಿ ಬಿಡಿದಿದ್ದು ಓಡಿಸ್ತಾ ಇದ್ದಾರೆ ಜನಗಳನ್ನ. ಅವ್ರಿಗೇನು ಲೆಕ್ಕ ಪಕ್ಕ ಇಲ್ಲ ರೈತರು ಅಂತಂದ್ರೆ. ರೈತರಿಂದ ಈ ದೇಶ ರಾಜ್ಯ ಇರೋದು, ಅದನ್ನು ಮರ್ತು ಬಿಟ್ಟಿದ್ದಾರೆ. ಈಗ
ನೀವು ಬರುವ ಮುಂದಿನ ದಿನಗಳಲ್ಲಿ ನೀವು ಯೋಚನೆ ಮಾಡಬೇಕು, ಜ್ಞಾಪಕ ಬರ್ಬೇಕು ಅವ್ರಿಗೆ ನಾಳೆ. ಅದು ಹಾಗೆ ಆಗ್ತದೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಇವನ್ ದಿನ ಕುಮಾರಣ್ಣ ಅವ್ರಿಗೆ ನೋಡಿ ಏನ್ ಕೆಲಸ ಕೊಡ್ತಾ ಇದ್ದಾರೆ. ರೈತರು ಬರುವಾಗ ಮಾತಾಡಿರೋದಕ್ಕೆ ಅವ್ರ ಮೇಲೆ ಆಪಾದನೆಗಳು ಇಲ್ಲದಷ್ಟು. ದಯವಿಟ್ಟು ಯೋಚನೆ ಮಾಡಿ, ರೈತರು ಏನಾದ್ರು ಉಳಿಬೇಕಾದ್ರೆ ಆ ಒಂದು ಕುಟುಂಬ ಬಹಳ ಮುಖ್ಯ. ದೇವೇಗೌಡರ ಅಪ್ಪಾಜಿಯವ್ರ ಕುಟುಂಬ ಬಹಳ ಮುಖ್ಯ. ದಯವಿಟ್ಟು ಅದನ್ನ ಮರಿಬೇಡ್ರಿ. ಇವತ್ತಿನ ಪ್ರತಿಯೊಬ್ಬರು ರೈತರು ಅವ್ರ ಮನೆಗೆ ಹೋಗ್ಬೋದು, ಬೇಕಾದ್ರೆ ಚಪ್ಪಲಿ ಇಲ್ಲ ಅಂದ್ರೂ ಹೋಗ್ಬೋದು, ಅವ್ರ ಮನೆ ಹತ್ರ ಕರೆದು ಮಾತಾಡಿಸ್ತಾರೆ. ಹಳೆ ಬಟ್ಟೆ ಹಾಕೊಂಡ್ರು ಕರೆದು ಮಾತಾಡಿಸ್ತಾರೆ. ಇವ್ರ ಹತ್ರ ಹೋಗ್ಬಿಡ್ರಿ, ಹತ್ರ ಸೇರ್ಸೋಲ್ಲ. ಶೂಟು ಕೋಟ್ ಹಾಕಿರೋನ್ನ ಹತ್ರ ಸೇರ್ಸೋಲ್ಲ, ರೈತನ ಸೇರಿಸ್ತಾರ. ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ರೈತರಿಗೆ ಬದುಕಬೇಕು ಅಂತಂದ್ರೆ ಒಂದು ಒಳ್ಳೆ ಸುಭದ್ರವಾದ ಸರ್ಕಾರ, ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು. ದಯವಿಟ್ಟು ಹೇಳ್ತೀನಿ ಈ ಸಂದರ್ಭ ತಮ್ಮೆಲ್ರಿಗೂ. ಒಂದು ಅದೇ ರೀತಿಯಾಗಿ ಇನ್ನೊಂದು ಮೇಲ್ತಾಯಿಲೂರಲ್ಲೂ ಒಂದು ಡೈರಿ ಓಪನ್ ಆಗ್ತಾ ಇದೆ, ಮಹಿಳಾ ಡೈರಿ. ಈಗಾಗಲೇ ಆಗೋಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ. ಮದ್ದೂರು, ಇದು ಮದ್ದೇರಿನೂ ಸಹ ಅಲ್ಲಿ ಒಂದು ಮಹಿಳಾ ಡೈರಿಯನ್ನು ಓಪನ್ ಮಾಡುವಂತ ನಿಟ್ಟಿನಲ್ಲಿ ಈ ಭಾಗದ ಎಲ್ಲಾ ಕಡೆನೂ ಇನ್ನು ಎಲ್ಲಿ ಬೇಕಾಗ್ತದೆ ಎಲ್ಲನೂ ಮಾಡ್ಲಿಕ್ಕೆ ಎಲ್ಲನೂ ಸದಾ ನಾವು ಸಿದ್ಧ ಇರ್ತೀವಿ. ನಮ್ಮ ಶಾಸಕರು, ನಮ್ಮ ನಾಗಣ್ಣವರ ಒಂದು ಆಶೀರ್ವಾದದಿಂದ, ಆದೇಶದಿಂದ, ನಮ್ಮ ಆದೇಶದ ಮೇರೆಗೆ ಈಗ ನಾವು ಗುದ್ಲಿ ಪೂಜೆ ಮಾಡ್ಕೊ ಬಂದ್ವಿ ಬೆಳಗಾನಲ್ಲಿ. 10 ಲಕ್ಷ ರೂಪಾಯಿ ನಮ್ಮ ಒಂದು KMF ಇಂದ ಮತ್ತೆ ನಮ್ಮ ಮದರ್ ಡೈರಿಯಿಂದ ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಕೊಡ್ತೀವಿ. ಅದನ್ನ ಡೈರಿಯನ್ನ ಬೇಗ ನೀವು ಅದನ್ನ ಕಟ್ಟಡ ನಿರ್ಮಾಣ ಮಾಡಿದಲ್ಲಿ 10 ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಅದೇ ರೀತಿ ಇಲ್ಲಿನೂ ಅಷ್ಟೇ ಅವರ ಒಂದು ಆದೇಶದ ಮೇರೆಗೆ ಇಲ್ಲಿನೂ 10 ಲಕ್ಷ ರೂಪಾಯಿ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಹೊಸ ಡೈರಿಯನ್ನ ನೀವು ಇಲ್ಲಿ ಕಟ್ಟಡ ಪ್ರಾರಂಭ ಮಾಡಿ. ದಯವಿಟ್ಟು, ಯಾಕಂದ್ರೆ ಇಲ್ಲಿ ರಾಜಕೀಯ ಬೆರೆಸಕ್ ಹೋಗ್ಬೇಡ್ರಿ. ಮುಂದಿನ ದಿನಗಳಲ್ಲಿ ರಾಜಕೀಯ ಬಿಟ್ಟು ರೈತರಿಗಾಗಿ ದುಡಿಯುವಂತ ಕೆಲಸ ಮಾಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ನಾವು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.